ನೋಡಿ, ಈಗ ಎಲ್ಲರಿಗೂ ಸಿ ಎಮ್ ಆಗ್ತಕ್ಕಂಥ ಅವಕಾಶ ಇದೆ, ಅರ್ಹತೆ ಇದೆ. ಈಗ ಸದ್ಯಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ಭಾಳ ಅತ್ಯುತ್ತಮವಾಗಿ ಅವರ ಅನುಭವವನ್ನು ಆವಿಷ್ಕಾರವನ್ನು ಮಾಡ್ತಾಯಿದ್ದಾರೆ. ಏಕೆಂದರೆ ಇಂಥ ಒಂದು ದೊಡ್ಡ ಮೊತ್ತದ ಗ್ಯಾರಂಟಿಗಳ ನಡುವೆ ಸರ್ಕಾರ ನಡೆಸ್ತಕ್ಕಂಥದ್ದು ಸುಲಭದ ವಿಚಾರ ಅಲ್ಲ. ಅವರು ಸಂಪನ್ಮೂಲಗಳನ್ನು ಯಾವ್ಯಾವ ರೂಪದಲ್ಲಿ ಶೇಖರಣೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ತಾಯಿದ್ದಾರೆ. 15 ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಅನುಭವ ಇದೆಯಲ್ಲ, ಅಂಥ ಒಬ್ಬ ವ್ಯಕ್ತಿಯ ಒಂದು ಮುಖಂಡತ್ವದಲ್ಲಿ ಸರ್ಕಾರ ಸುಭದ್ರವಾಗಿದೆ. ಆಸೆ ಆಕಾಂಕ್ಷೆಗಳಿರ್ತಕ್ಕಂಥದ್ದು ಸಹಜ. ಅಂಥ ಪರಿಸ್ಥಿತಿ ಬಂದಾಗ ಅವಕಾಶಗಳೆಲ್ಲರಿಗೂ ಆಗುತ್ತೆ. ಈಗ ಯತ್ನಾಳ್ ಸಾಹೇಬರು ನನಗೆ ಭಾಳ ಆತ್ಮೀಯರು. ಏಕೆ ಪಕ್ಷ ಬೇರೆ ಇದ್ದರೂ ಕೂಡ ನನಗೆ ಭಾಳ ಆತ್ಮೀಯರು. ಯತ್ನಾಳ್ ಸಾಹೇಬರು ಅವಾಗವಾಗ ಇಂಥದ್ದು ಬಾಂಬು ಮತ್ತೊಂದು ಸಿಡಿಸ್ತಾ ಇರ್ತಾರೆ. ಅದು ಎಲ್ರಿಗೂ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಯತ್ನಾಳ್ ಅವರ ಬಾಂಬು ಎಲ್ಲಿ ಯಾರ ಕಡೆಗೆ ಅದು ಸ್ವಂತ ಸ್ವಪಕ್ಷೀಯರ ಮೇಲೆ ಬಾಂಬ್ ಜಾಸ್ತಿ ಆಗ್ತಾರೆ. ಆದ್ದರಿಂದ ಅವರು ಸ್ವಪಕ್ಷಿಯವರೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲ, ನಂದು ವೈಯಕ್ತಿಕ ದೋಸ್ತಿ. ಈಗ ನೋಡಿ, ಯತ್ನಾಳ್ ಸಾಹೇಬ್ರದ್ದು ನಂದು ವೈಯಕ್ತಿಕ ದೋಸ್ತಿ. ನಮ್ಮ ಒಂದು ಒಳ್ಳೆಯ ಬಾಂಧವ್ಯ ಇದೆ. ಆದರೆ ರಾಜಕೀಯ ಸಿದ್ಧಾಂತ ಮತ್ತೊಂದು ಬೇರೆ ಇದೆ. ಆದರೆ ಸ್ವಪಕ್ಷೀಯರ ಮೇಲೆ ಅವರು ಹೆಚ್ಚು ಬಾಂಬ್ ಹಾಕ್ತಾರೆ. ಅವರು ಎಚ್ಚರಿಕೆಯಿಂದ ಇದ್ದರೆ ಭವಿಷ್ಯ ಒಳ್ಳೆಯದಾಗುತ್ತೆ. ಈಗ 50 ಕೋಟಿ ನೋಡಿ, ಈಗ ರಾಜ್ಯಸಭೆ ಚುನಾವಣೆ ಮುಗಿದೋಯ್ತು. ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ನೋಡಿ, ನನ್ನ ಪಕ್ಕದಲ್ಲಿ ನಮ್ಮ ಪ್ರಕಾಶ್ ಕೋಲಿವಾಡ್ ಸಾಹೇಬರು ಇದ್ದಾರೆ, ಆಯಿತಾ. ಇವತ್ತು ಭಾಳ ಪಕ್ಷ ನಿಷ್ಠೆಯನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ಪಕ್ಷದ ಶಾಸಕರು ಪಕ್ಷದ ಸೂಚನೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗೆ ಮತಗಳನ್ನು ಚಲಾಯಿಸಿದ್ದಾರೆ. ಏನು ಹೊಸದಾಗಿ ಸಂಬಂಧಗಳನ್ನು ಬೆಸುಗೆಯನ್ನು ಮಾಡಿರ್ತಕ್ಕಂಥ JDS BJP ಅವರ ತಂತ್ರಗಾರಿಕೆ ವಿಫಲ ಆಯಿತು. ಅದರಿಂದ ಬೇರೆ ಬೇರೆ ಕಾರಣಗಳನ್ನು ಹುಡುಕಿ ಅದನ್ನು ಜನರ ಗಮನ ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡಿದರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.